ನಾವಿವತ್ತು ರೊಳ್ಳೆಯಲ್ಲಿ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವ್ಲಾಗ್ ಅಪ್ಲೋಡ್ ಮಾಡಿದ್ದು ಲೇಟ್ ಆಯ್ತು, ಕ್ಷಮೆ ಇರ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಮತ್ತೆ ನನ್ನ ಮಗಳು ಇಬ್ರು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ನೆನ್ನೆನೆ ಬರ್ಬೇಕಿತ್ತು, ನೆನ್ನೆ ಬರೋಕ್ ಆಗ್ಲಿಲ್ಲ, ಊರಲ್ಲಿದ್ನೆಲ್ಲ. ಹಾಗಾಗಿ ಬಂದಿದ ತಕ್ಷಣ ಹೊರಗಡೆ ನೋಡಿದ್ರೆ ಜನ ಏನು ಇಲ್ಲ ಅಷ್ಟೊಂದು ಅಂತ ಅನ್ಕೊಂಡೆ. ಸ್ವಲ್ಪ ಹೂವು ಮತ್ತೆ ಹಣ್ಣು ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಹೋಗಿದ ತಕ್ಷಣ ನೋಡಿದ್ರೆ ತುಂಬಾ ಜನ ಜಾಸ್ತಿನೇ ಇದ್ರು. ಹಾಗಾಗಿ ಒಳಗಡೆ ಹೋದ್ವಿ. ನಾನು ಮತ್ತೆ ನನ್ನ ಮಗಳು ಇಬ್ಬರೇನೆ ಬಂದಿದ್ದು, ನಮ್ಮ ಮನೆಯವರು ಬರಲಿಲ್ಲ. ಹಾಗಾಗಿ ಒಳಗಡೆ ಹೋಗಿ ನೋಡಿದ್ರೆ ಸ್ವಲ್ಪ ಜನ ನಾಮ ಎಲ್ಲ ಇಟ್ಕೊಂಡಿದ್ರು. ಎಲ್ಲಿ ಇಡ್ತಿದ್ದಾರೆ ಅಂತ ಕೇಳಿದಕ್ಕೆ ಹೊರಗಡೆ ಇಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ರಿಟರ್ನ್ ಬಂದು ಜನ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು ಹೊರಗಡೆ ವೇಟ್ ಮಾಡ್ತಾ ಇದ್ವಿ. ನಾಮ ಎಲ್ಲ ಇಡಿಸ್ಕೊಂಡು ಅಲ್ಲಿ ಮೆರವಣಿಗೆ ದೇವರನ್ನ ಪೂಜೆ ಮಾಡ್ತಾ ಇದ್ರು. ನಾವಲ್ಲಿ ಇದ್ದಂಗೆನೆ ಒಂದು 5 ಟೈಮ್ಸ್ ಹೋಗೋದು ಬರೋದು ಆ ತರ ಮಾಡ್ತಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಅಲ್ಲಿ ಕೈ ಮುಕ್ಕೊಂಡು ಪೂಜೆ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಬಂದ್ವಿ. ಅಷ್ಟರಲ್ಲಿ ಸ್ವಲ್ಪ ಜನ ಕಡಿಮೆ ಆಗಿದ್ರು. ಪೂಜೆ ತುಂಬಾ ಚೆನ್ನಾಗಾಯ್ತು. ದರ್ಶನ ಮಾಡ್ಕೊಂಡು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರ ಕೃಪೆ ನಿಮ್ಮೇಲೂ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಮುಗಿದ್ಮೇಲೆ ಗೊತ್ತಲ್ಲ, ನಾವು ಜಾತ್ರೆ ಕಡೆ ಬಂದ್ವಿ, ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಜಾತ್ರೆಗೆಲ್ಲ ಓಡಾಡ್ಕೊಂಡು ಸ್ವಲ್ಪ ಐಸ್ ಕ್ರೀಮು ಅದು ಇದು ಎಲ್ಲ ತಿನ್ಕೊಂಡು ಬಂದಿದ್ದಾಯ್ತು. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.